ನಮಸ್ಕಾರ ಕನ್ನಡಿಗರೇ, ವಿಕಾಸ್ ಫಿಟ್ನೆಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಗುರು ಗುರು ಇವತ್ತೇನು ಔಟ್ಡೋರ್ ಬಂದುಬಿಟ್ಟಿದೆ ಅಂತ ಕೇಳ್ತಿದ್ದೀರಾ? ಗುರು ಇವತ್ತಿನ ವೀಡಿಯೋ ಮಾತ್ರ ಬೆಂಕಿ ಅಂತ ವೀಡಿಯೋ ತಂದಿದ್ದೀನಿ ನಿಮಗೆಲ್ಲ. ಗುರು ಬೈಕೆಲ್ಲ ಇಟ್ಕೊಂಡು ಕುಟ್ಕೊಂಡಿದ್ದೀರಾ? ಗುರು ಇವತ್ತು ಮಾಡ್ತಿರೋದು ಏನಪ್ಪ ಅಂದರೆ ಹೋಂಡಾ CD110 ನೋಡಿ, ಇಲ್ಲಿ ಹೋಂಡಾ CD110 ಮೈಲೇಜ್ ಟೆಸ್ಟು ಇವತ್ತು ಮಾಡ್ತಿರೋದು ನೋಡಿ. ಗುರು ಫ್ರೆಂಡ್ಸ್ ನೋಡಿ, ಇದೇ ನನ್ನ ಒಂದು ಐರಾವತ ಫ್ರೆಂಡ್ಸ್. ಇಲ್ಲಿ ನೋಡ್ತಿದ್ರಲ್ಲ, ಎಷ್ಟೇ ಸೆಲ್ಫ್ ಮಾಡೋದು ಟ್ರೈ ಮಾಡಿದ್ರು ಸೆಲ್ಫ್ ಕೂಡ ಆಗ್ತಿಲ್ಲ ನೋಡಿ, ಸ್ಟಾರ್ಟ್ ಆಗ್ತಿಲ್ಲ. ಅಂದರೆ ಕಂಪ್ಲೀಟಾಗಿ ಪೆಟ್ರೋಲು ಡ್ರೈ ಆಗಿದೆ ಅಂತ ಕಾರಣ. ಸದ್ಯ ಕಿಕ್ಕರ್ ಹೊಡೆದು ಸ್ಟಾರ್ಟ್ ಮಾಡೋದು ನೋಡಿ. ನೋಡಿ, ಕಿಕ್ಕರೇ ಹೊಡಿಲಿ ಏನೇ ಹೊಡಿಲಿ ಗಾಡಿ ಅಂತೂ ಅಲ್ಲಾಡ್ತಿಲ್ಲ ಗುರು. ಏನು ತಳ್ಕೊಂಡು ಹೋಗ್ಬೇಕಾ ನಾನೀಗ? ಬೇಡ ಗುರು. ಅದಕ್ಕೆ ಅಂತಾನೆ ನಮ್ಮ ಪೆಟ್ರೋಲ್ ಬಂಕ್ ಮುಂದೆ ಇರಲಿ, ಸ್ವಲ್ಪ ದೂರ ಹೋದರೆ ಕಾಣ್ತಾ ಇದೆ ಗುರು. ಇದು ಯಾವ ರೋಡ್ ಅಂತ ನೋಡ್ತಿದ್ರೆ ಇಷ್ಟೊಂದು ಬ್ಯುಸಿಯಾಗಿದೆ ಅಂತ ಗುರು. ಇದು ಬೆಂಗಳೂರು ಟು ಹೊಸದುರ್ಗ ರೋಡ್. ಇದು ಒಂಥರ ಹೈವೇ ಇದ್ದಂಗೆ ಆಲ್ಮೋಸ್ಟ್ ಅಲ್ಲೋ. ಇದು ಯಾವಾಗಲೂ ಗಾಡಿಗಳು ಅಡ್ಡಾಡ್ತಿರ್ತವೆ ನೋಡ್ತಿದ್ದೀರಲ್ಲ. ಗಾಡಿಗಳಿಗಂತೂ ಕಮ್ಮಿನೇ ಇಲ್ಲ ಗುರು, ಫುಲ್ಲು ಅಡ್ಡಾಡ್ತಿರ್ತವೆ. ಈಗ ಮಾಡ್ತಿರೋದು ಹೋಂಡಾ CD110 ಮೈಲೇಜ್ ಟೆಸ್ಟ್. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗುರು, ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಲೈಕ್ ಮಾಡಿಲ್ವಾ? ಎಲ್ಲ ಸಬ್ಸ್ಕ್ರೈಬು ಲೈಕ್ ಮಾಡಿಬಿಡ್ರಪ್ಪ ಬೇಗ. ಯಾಕ್ರಪ್ಪ ನನ್ನ ಅನಿಸ್ತೀರಾ? ಅಲ್ಲ ಗುರು, ಅವ್ರು ತಪ್ಪು ಮಾಡಿದರು, ಇವ್ರು ತಪ್ಪು ಮಾಡಿದರು, ನಾನು ಏನಯ್ಯ ತಪ್ಪು ಮಾಡಿದೆ? ಅದು ಕಾಮಿಡಿ ಎಲ್ಲ ಇರಲಿ ಅಂತ ಹೇಳ್ತಾ ಗುರು, ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ವೀಡಿಯೋ ನೋಡ್ತೀರಿ ನೋಡಿ. ಕಾರನ್ನು ಯಾವ ರೀತಿ ಇದು ನೋಡ್ಕೊಂಡು ಬರ್ತಾ ಇದ್ದಾರಂತೆ. ಮೋಸ್ಟ್ಲಿ ಒಂದು 80ರಲ್ಲಿ ಇರ್ಬೋದಾ ಫ್ರೆಂಡ್ಸ್? ಅವರು ಕಮೆಂಟ್ ಮಾಡಿ ಎಷ್ಟು ಇದರಲ್ಲಿ ಇರ್ಬೋದಂತ. ನಿಮ್ಗೆ ಯಾಕೆ ಬೇಕದು? ಗುರು ನೋಡಿ, ಪೆಟ್ರೋಲ್ ಹಾಕಾಯಿತು. ಆಲ್ಮೋಸ್ಟ್ 50 ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ, ಅಂದರೆ ಅರ್ಧ ಲೀಟ್ರು. ಆದರೆ ಯಾಕೋ ಸ್ಟಾರ್ಟ್ ಆಗಂಗಿಲ್ಲ. ಅದೊಂದು ಕಿಕ್ ಹೊಡೆದ್ರಣ ನೋಡಿ, ಸ್ಟಾರ್ಟ್ ಆಯಿತು. ರೀಡಿಂಗ್ ಮಾಡಿ ನೋಡಿಬಿಡಿ, 9650. ಇದ್ರ ಮೇಲೆ ಎಷ್ಟು ಕೊಡುತ್ತೋ ಅಷ್ಟು ಏನಿದೆ ಅದು ಮೈಲೇಜು. ಹಾಗಿದ್ರೆ ಹೋಗೋಣ ಬನ್ನಿ. ಗುರು ವೀಡಿಯೋ ಮಾಡ್ತೀನಿ ಅಂತೇಳಿ ಗುರು ಒಂದು ಕಡೆ ನಿಲ್ಲಿಸ್ಬಿಟ್ಟಿದೆ, ಕೇವಲ 2 ಕಿಲೋಮೀಟ್ರ್ ಬಂದು ಅಂತ ಗುರು. ಯಾಕಂದರೆ ಅಂಥ ಒಂದು ಪ್ಲೇಸ್ ನಾನು ನೋಡಿದ್ದೀನಿ. ಇದು ಬಂದುಬಿಟ್ಟು ಬ್ರಿಡ್ಜ್, ಇದು ಒಂದು ಬ್ರಿಡ್ಜ್ ನೋಡಿ. ಇದು ವೇದಾವತಿ ರಿವರು. ಇದು ಕಂಪ್ಲೀಟಾಗಿ ಯಾವ ರೀತಿ ಹೋಗುತ್ತಂದರೆ ನೋಡಿ, ಇದನ್ನೇ ಕೆಲ್ಲೋಡ್ ಅಂತೀವಿ ಫ್ರೆಂಡ್ಸ್. ಇಲ್ಲಿಂದ ಏನಿದೆ ಈ ರಿವರು ನೋಡಿ, ಈ ಕಡೆ ಈ ಬ್ರಿಡ್ಜಿಂದ ಸ್ಟಾರ್ಟ್ ಆಗೋದು, ಇಲ್ಲಿ ತನಕ ಹೋಗ್ತಿರುತ್ತೆ. ಸೊ ಈ ಕೆಲ್ಲೋಡ್ ಬಗ್ಗೆ ಇನ್ನೊಂದು ಸ್ವಲ್ಪ ನಿಮಗೆ ಡೀಟೇಲ್ಸ್ ಬೇಕಂದರೆ ಕೆಳಗಡೆ ಒಂದು ಬ್ರಿಡ್ಜ್ ಇದೆ, ಅದಕ್ಕೆ ಹೋಗೋಣ ಬನ್ನಿ ಗುರು. ನೋಡಿ, ಈ ಕಡೆ ಸೈಡ್ ಬರ್ತಾ ಇದ್ದೀನಿ ಈಗ. ಬರ್ದಂಗೆ ಇಲ್ಲಿ ಬ್ರಿಡ್ಜ್ ಕಾಣ್ತಿದೆ, ಆಲ್ರೆಡಿ ಬ್ರಿಡ್ಜ್ ಕಾಣ್ತಿದೆ ನೋಡಿ. ಹಾಗಾಗಿ ನದಿ ವೇದಾವತಿ ರಿವರು ಇದು ಹೋಗಿ ಸೀದಾ ಎಲ್ಲಿಗೆ ತಲುಪುತ್ತೆ ಅಂದರೆ ಮಾರೇಗಡಿ ತಲುಪುತ್ತೆ. ಇದೆಯಲ್ಲ, ಇದನ್ನ ಕಟ್ಟಿಸಿದವರು ಯಾರು ಅಂತ ನೋಡೋಣ ಬನ್ನಿ. ಇಲ್ಲಿ ಕೆತ್ತೆ ಮಾಡಿದ್ದಾರೆ ಒಂದು ಗುರು. ಈ ಬ್ರಿಡ್ಜ್ನ ಮಾಡಿಸಿದವ್ರು ಯಾರು ಅಂದರೆ ಶ್ರೀ ಕೃಷ್ಣ ರಾಜೇಂದ್ರ ಒಡೆಯರ್ ಬಹದ್ದೂರ್ ಮಹಾರಾಜ ಆಫ್ ಮೈಸೂರು. ಇವರು ಈ ಬ್ರಿಡ್ಜ್ನ ಮಾಡಿದ್ದಾರೆ. ಅದಕ್ಕೆ ಇವರೇ ಸೈಟ್ ಬಿಟ್ಟಿರೋ ನೋಡಿ, ಶ್ರೀ ಕೃಷ್ಣರಾಜೇಂದ್ರ ಬ್ರಿಡ್ಜ್ ಅಂತ. ಅವ್ನು 24 ಫೆಬ್ರವರಿ 1940 ಈ ಬ್ರಿಡ್ಜ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಗುರು. ಈಗ ಮಾತ್ರ ದೊಡ್ಡ ಬ್ರಿಡ್ಜ್ ಆಗಿದೆ ಆ ಕಡೆದು, ಆದರೆ ಇದು ಬ್ರಿಡ್ಜ್ ಇನ್ನೂ ಗಟ್ಟಿಮುಟ್ಟಾಗಿದೆ. ಆದರೆ ಇದರಲ್ಲಿ ಯಾರೂ ಜಾಸ್ತಿ ಅಡ್ಡಾಡಲ್ಲ ಗುರು. ಆದರೂ ಏನು ಹೇಳಿ, ನಮ್ಮ ಮೈಸೂರು ಒಡೆಯವರು ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ಆಗಿರುವಂಥ ಒಂದು ಬ್ರಿಡ್ಜ್ನ ಇಲ್ಲಿ ಕೆಲ್ಲೋಡಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಗುರು. ಈ ಕೆಲ್ಲೋಡ್ ಎಲ್ಲಿ ಬರುತ್ತೆ ಅಂದರೆ ಹೊಸದುರ್ಗದಿಂದ ಕೇವಲ 7 ಕಿಲೋಮೀಟರ್ ದೂರದಲ್ಲಿ ಇಲ್ಲಿ ಬರ್ಬೋದು. ಆಲ್ಮೋಸ್ಟ್ ಅಲ್ಲಿ ಹೊಸದುರ್ಗದವ್ರು ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಬಂದು ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ, ಸ್ವಲ್ಪ ನಿಧಾನಕ್ಕೆ ಹೋಗ್ತಿದ್ದೀನಿ. ಯಾಕಂದರೆ ಗಾಡಿಗಳು ತುಂಬಾ ಸ್ಪೀಡಾಗಿ ಬರ್ತಿದ್ದಾವೆ. ಆಮೇಲೆ ಎಲ್ಲರೂ ಕೂತ್ಗಿದ್ದಿ, ನನಗೆ ಯಾಕೆ ಬೇಕ್ರಪ್ಪ ಇವೆಲ್ಲ ಅಂತ ಅಂದ್ಕೊಂಡಿದ್ದೀರಾ? ಆದರೂ ಮಾಡ್ತೀನಿ ಫ್ರೆಂಡ್ಸ್. ಆದರೆ ಏನಂದರೆ, ಆದರೂ ಇಷ್ಟೊಂದು ರಿಸ್ಕ್ ತಗೊಂಡು ಮಾಡೋ ಅಂಥದ್ದು ಏನು ಬೇಡ ಅಂತಾರೆ ಕೆಲವರು. ಅವರಿಗೆಲ್ಲ ಒಂದೇ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಏನಂದರೆ ಫ್ರೆಂಡ್ಸ್, ಈ ಜೀವನದಲ್ಲಿ ಏನಂದರೆ ಅವರಿಗೆ ಒಂದು ಇದಿರಬೇಕು, ಅಂದರೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೋ ಒಂದು ಜಿಗರಿಲ್ಲದೆ ಯಾವುದನ್ನು ನಾವು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಇಷ್ಟಪಡ್ತೀನಿ.
ಯಾರೇ ಆಗಲಿ ಏನಂತ ಎಂಥದ್ರಲ್ಲಾದರೂ ಮಾಡ್ಬೇಕಂದ್ರಲ್ಲಿ ಒಂದು ಪ್ರಯತ್ನ ಅನ್ನೋದು ಪಡಬೇಕು. ನಾವು ಪ್ರಯತ್ನ ಪಡೋದಕ್ಕಿಂತ ಮುಂಚೆನೇ ನಾವು ಏನಂದರೆ ಸೋಲ್ನ ಒಪ್ಕೊಂಡ್ಬಿಡ್ತೀವಿ ಫಸ್ಟೇ. ನಮ್ಮ ಕೈಲೆಲ್ಲ ಆಗುತ್ತೆ ಏನಾಗುತ್ತೆ ಅಂತ. ಗುರು ಪ್ರಯತ್ನ ಪಟ್ಟಿದ್ರೆ ಖಂಡಿತ ಅವರಿಗೆ ಅದು ಸಿಗುತ್ತಾ ಬಿಟ್ಟು ರಿಸಲ್ಟ್ ಬಗ್ಗೆ ಟೆನ್ಷನ್ ಬೇಡ, ಬಟ್ ಪ್ರಯತ್ನ ಆದರೂ ಪಡ್ತೀರಾ, ಅದರಿಂದ ಏನಾದರೂ ಹೊಸ್ದಾಗಾದರೂ ಕಲಿತೀರಾ. ಸೊ ಈಗ ಹೇಳ್ದ ಗುರು ಯಾರ ಬಗ್ಗೆ ಏನು ತಲೆನೇ ಕೆಡಿಸ್ಕೋಬಾರ್ದು, ನಾವು ಮಾಡ್ಬೇಕಂತಿದ್ರೆ ಮಾಡಿಬಿಡ್ಬೇಕು ಅಂತ ಹೇಳ್ದ. RX ಸೌಂಡ್ ಮುಂದೆ ಯಾವ ಗಾಡೀಲಿ ಸೌಂಡ್ ಇಲ್ಲ ಗುರು. ಯಾರೋ ಕರೆಕ್ಟಾಗಿ ಹೇಳಿದ್ದಾರೆ ಓಲ್ಡ್ ಇಸ್ ಗೋಲ್ಡ್ ಅಂತ. ನೋಡಿ ಯಾವ ರೀತಿ ಸೌಂಡ್ ಬರ್ತಿದೆ ಅಂತ ನಾನಂತೂ ಫೀಲ್ ಆಗೋಗ್ಬಿಟ್ಟೆ ಗುರು. ಸೌಂಡ್ ಕೊಡ್ರಿ ಗುರು. ನೋಡಿ ಬರ್ತಾ ಇರೋ ಸ್ಪೀಡ್ ನೋಡಿ, ಆ ಸೌಂಡು ಎಲ್ಲ ಫೀಲ್ ಹೋಗ್ಬಿಟ್ಟಿದೆ ಫುಲ್ಲಂತೂ. ನೋಡಿ ಆ ಕ್ರೇಜ್ ನೋಡಿ, ಅವ್ರು ಹೊಡಿತಿರೋ ರೇಂಜ್ ಎಲ್ಲ ಅವ್ರನ್ನೇ ಆಲ್ಮೋಸ್ಟ್ ಎಲ್ಲ ಅವ್ರನ್ನೇ ನೋಡ್ತಿದ್ದಾರೆ ಗುರು. ನೋಡಿ ನಾವೊಂದು 40 ನಮ್ಮ ಕಣ್ಣಿಗೆ ಕಾಣಿಸಂಗಿಲ್ಲ, ಆಲ್ರೆಡಿ ಕಳೆದೋಗ್ಬಿಟ್ರು ಗುರು ಅಂತೂ. ನನ್ನಂತೂ ಫುಲ್ ಖುಷಿ ಆಗ್ಬಿಡ್ತು ನೋಡಿ ಗುರು. ನಾವು ಈ ಕಡೆಯಿಂದ ಹೋಗೋತ್ತಿಗಲ್ಲೇ ಅವ್ರು ಆ ಕಡೆಯಿಂದ ಗನ್ ಸ್ಪೀಡಲ್ಲಿ ಬಂದು ಗನ್ ಬುಲೆಟ್ ಥರ ಹೋಗ್ಬಿಟ್ರು ನೋಡಿ. ಇವತ್ತಂತೂ ಒಳ್ಳೆ ಮೆಮೊರಿ ಆಯಿತು ಗುರು. ನಮ್ಮ RX ಬೈ ಶಶಿಕುಮಾರ್ ಶನಿ ಅವ್ರ ಜೊತೆ ಮಾತಾಡಿ ಅವ್ರು ರೈಡ್ ಮಾಡಿದ್ದು, ಆ ಗಾಡಿ ಬಗ್ಗೆ ಹೇಳಿ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಆ ಗಾಡಿ ಬಂದುಬಿಟ್ಟು 23 ವರ್ಷ ಹಳೇದು, ಅದನ್ನು ಇವರು RX ಗಾಡಿನ ಆಲ್ಟ್ರೇಷನ್ ಮಾಡಿದ್ರು. ಸೊ ನಾನು ಹೀಗೆ ಹೋಗಿ ಕೇಳಿದೆ ಅವರಿಗೆ, ಬ್ರೋ ಒಂದು ವೀಡಿಯೋ ಮಾಡ್ಬೋದಾ ನಿಮ್ಮದು ಅಂತ. ಅದಕ್ಕೇನು ಬ್ರೋ ನೀವು ಹಂಗೆ ಹಿಂಗೆ ಅಂತ ಹೇಳಿ ಒಳ್ಳೆ ಚೆನ್ನಾಗಿ ಒಂದು ವೀಡಿಯೋ ಮಾಡಿ ಅವ್ರದ್ದು ಒಂದು ಫಾಲೋವಿಂಗ್ ಹೇಳಿ, ಅವ್ರದ್ದೊಂದು ಸಬ್ಸ್ಕ್ರೈಬರ್ಸ್ ಆಗಿದ್ರು ಆಲ್ರೆಡಿ, ಮತ್ತು ಅವ್ರಿಗೆ ಸಬ್ಸ್ಕ್ರೈಬ್ ಹೇಳಿ ಒಂದು ಒಳ್ಳೆ ಬೆಸ್ಟು ಮೆಮೊರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈಗಿನ ಕಾಲದಲ್ಲಿ ಯಾರು ಈ ರೀತಿ ಸಹಕರಿಸಲ್ಲ. ಅಂದರೆ ಏನಾದರೂ ಒಂದು ವೀಡಿಯೋನೋ ಇನ್ನೊಂದು ಮತ್ತೊಂದು ಮಾಡ್ತೀವಿ ಅಂದರೆ ಏನು ಯಾರು ಸಹಕರಿಸಲ್ಲ. ಏನಂದರೆ ಎಲ್ಲ ಇವನೇನು ಮಾಡ್ತಾನೆ ಹಂಗೆ ಹಿಂಗೆ ಅಂತಾರೆ. ಬಟ್ ಅವರು ಬ್ರೋ ಮಾಡಿ ಬ್ರೋ ನಾನು ಸಹಕರಿಸ್ತೀನಿ, ಏನು ಬ್ರೋ ಎಷ್ಟು ಬೇಕು ಬ್ರೋ ವೀಡಿಯೋ ಹಾಗೆ ಹೇಗೆ ಅಂದರು ಬ್ರೋ. ಈ ರೀತಿ ಜನ ಸಿಗೋದು ತುಂಬಾ ಕಮ್ಮಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನಂತೂ. ಯಾಕಂದರೆ ಅವರು ಕೇಳಿದ ಕೂಡಲೇ ರಪ್ಪನಾಗ ಮನಿ ಬ್ರೋ ಅಂತ ಹೇಳಿದರು ಬ್ರೋ. ತುಂಬಾ ಖುಷಿ ಆಯ್ತು ಅವ್ರಿಗೆ ಮೀಟ್ ಮಾಡಿ ಅಂತ ಹೇಳ್ದ ಬ್ರೋ. ಈಗಂತೂ ಹೋಗ್ತಿದ್ದೀನಿ ಖಾಲಿನೇ ಆಗಂಗಿಲ್ಲ, ಗಾಡಿಯಾಗ ಪೆಟ್ರೋಲು ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗಂತೂ, ಆದರೂ ಹೋಗ್ತಾ ಇದ್ದೀನಿ. ನೋಡಿ ವೆದರ್ ಮಾತ್ರ ಬ್ಯೂಟಿಫುಲ್ ಗುರು. ನೋಡಿ ವೆದರ್ ಯಾವ ರೀತಿ ಇದೆ ಅಂದರೆ ನಮ್ಮ ಹೊಸದುರ್ಗದ ವೆದರ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ ಅಂತಲೇ ಯಾವಾಗಲೂ ಹೇಳ್ಬೋದು. ನೋಡಿ ವೆದರ್ ಮಾತ್ರ ಬೆಟ್ಟ ಗುಡ್ಡ ಸುತ್ತಲಿಂದ ಕೂಡಿಕೊಂಡಿರೋಂಥ ಪ್ಲೇಸೇ ಹೊಸದುರ್ಗ. ಮಳೆ ಮಾತ್ರ ಭಯಂಕರ ಬರ್ತೈತೆ, ವೆದರು ಮಾತ್ರ ಮಸ್ತಾಗೈತಿ ಇವತ್ತಿನ ವೆದರ್ ಮಾತ್ರ. ಆದರೂ ನಾನು ನೆನ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಎಷ್ಟು ಮಳೆ ಬಂದಿದೆ ಅಂತ. ಇನ್ನೂ ಬರ್ತಾನೆ ಇತ್ತು ಮಳೆ, ಆದರೂ ಹೋಗ್ತಾ ಇದ್ದೀನಿ. ಮೀಟರ್ ಬೇಕು, ಮೀಟರ್ ಗುರು. ಗಾಡಿಯಲ್ಲಿ ಅಳುಕ್ ಬುಳುಕ್ ಅಂತೈತೆ, ಎಲ್ಲಿ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ ಎಲ್ಲಿ ಸ್ಟಾಪ್ ಆಗುತ್ತಂತ. ನೋಡಿ ಹೋಗೋದು ನಿಲ್ಲೋದು ಮಾಡ್ತೈತೆ. ಆಲ್ಮೋಸ್ಟ್ ಅಲ್ಲಿ ಸ್ಟಾಪ್ ಆಗೋಕ್ಕೆ ಬಂದೈತೆ. ಒಂದು ಆ್ಯಾವ್ರೇಜು ಒಂದು 28 ಕಿಲೋಮೀಟ್ರ್ ಓಡಿಸಿದ್ದೀನಿ ಆಲ್ರೆಡಿ. ಅರ್ಧ ಲೀಟ್ರ್ ಹಾಕ್ಸಿದ್ದೆ ಪೆಟ್ರೋಲು, ಫುಲ್ ಡ್ರೈ ಆಗಿತ್ತು. ಆಲ್ಮೋಸ್ಟ್ ಅಲ್ಲಿ ಇನ್ನೇನು ಎಂಡಿಂಗಲ್ಲಿ ಐತೆ. ಅಯ್ಯೋ ಹೋಗ್ತಾನೆ ಇಲ್ಲ, ಹೋಗ್ತೈತಿ ಒಂದು ಸ್ವಲ್ಪ ತಗೊಂತೈತೆ. ಅಂದರೆ ಒಂದು 78 ಒಂದು 79, ಅಂದರೆ ಅಲ್ಲಿಗೆ ಒಂದು 29 ಕಿಲೋಮೀಟ್ರು 30 ಅಂತ ಹಿಡ್ಕೋಬೋದು ಆವ್ರೇಜು. ಇನ್ನೊಂದು ಕಿಲೋಮೀಟ್ರ್ ಹೆಂಗೋ ಕ್ಲಚ್ ಹಿಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಅಂದರೆ ಅಲ್ಲಿಗೆ 30 ಕಿಲೋಮೀಟ್ರ್ ಆಗಕ್ಕೆ ಬಂತಲ್ಲ, ಆಲ್ರೆಡಿ ಆಗಿ ಬರ್ತೈತೆ. ಈಗ ನೋಡಿ ಗಾಡಿ ಆಫ್ ಆಗಕ್ಕೆ ಬರುತ್ತೆ ಗುರು. ನೋಡಿ ಆಲ್ರೆಡಿ 8 ಕಿಲೋಮೀಟ್ರ್ ಓಡಿಸಿದ್ದೀನಿ. ಮಳೆ ಬೇರೆ ತುಂಬಾ ಬರ್ತೈತೆ. ಈ ಮಳೆಗೂ ಅದಕ್ಕೂ ನನಗೆ ಹೋಗಕ್ಕೆ ಆಗ್ತಿಲ್ಲ, ಆದರೂ ಹೋಗ್ತಿದ್ದೀನಿ. ಏನು ಮಾಡೋದು ಗುರು ಸಬ್ಸ್ಕ್ರೈಬ್ ಆಗ್ತಿಲ್ಲ ಯಾರು ಇಷ್ಟೊಂದು ಕಷ್ಟಪಟ್ಟರು. ನೋಡಿ ಯಾವ ರೀತಿ ಮಳೆ ಬರ್ತೈತಂದರೆ ಹೇಳಬಾರ್ದು. ಆದರೂ ನೋಡಿ ಕೆಂಬಸ್ ಹೆಂಗೆ ಬರ್ತೈತಂತ, ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. KSRTC ಏನಾದರೂ ಸಿಕ್ಕಾಪಟ್ಟೆ ಸ್ಪೀಡಾಗಿ ಹೋಗ್ತಿದ್ದಾನೆ ಗುರು. ಇನ್ನೂ ಆಲ್ರೆಡಿ ಮಳೆ ಬರ್ತೈತೆ, ಗಾಡಿ ಬೇರೆ ನಿಂತ್ಕೊಳ್ಳೋ ಸ್ಟೇಜಿಗೆ ಬರ್ತೈತೆ. ಎಲ್ಲಿ ಹತ್ತಿರದಲ್ಲಿ ಪೆಟ್ರೋಲ್ ಬಂಕ್ಗೆಲ್ಲೂ ಕಾಣ್ತಿಲ್ಲ ನನಗೆ. ಆಲ್ರೆಡಿ ಗಾಡಿ ಅಂದರೆ ಆಲ್ರೆಡಿ ನಿಂತ್ಕೊಂಡ್ಬಿಡ್ತು ಗುರು. ಗಾಡಿ ಅಂತೂ ಕಂಪ್ಲೀಟಾಗಿ ನಿಂತ್ಕೊಂಡ್ಬಿಡ್ತು. ಹೆಚ್ಚು ಕಡಿಮೆ ಒಂದು 29 ಮಾಡಿರ್ಬೋದು. ನಾವು 9650 ಸ್ಟಾರ್ಟ್ ಮಾಡಿದ್ದು, 9679 ಆಗಿದೆ. ಅಂದರೆ ಆನ್ ಆ್ಯಾವ್ರೇಜ್ ಒಂದು 29-30 ಅಂತ ಹಿಡ್ಕೊಳ್ಳೋಣ ಬ್ರದರ್. 30 ಕೊಡ್ತಿದೆ ಅಂದರೆ ಒಂದು ಲೀಟ್ರಿಗೆ 60 km/h ಕೊಡುತ್ತೆ. ಇನ್ನೂ ಜಾಸ್ತಿ ಕೊಡೋದು. ಬಟ್ ಇವತ್ತೇನೆಂದರೆ ನಾನೊಂದು ಸ್ವಲ್ಪ ಎರಡು ಕಡೆ ನಿಲ್ಲಿಸ್ದೆ. ಸೊ ಹಾಗಾಗಿ ಒಂದು 30 ಕಿಲೋಮೀಟ್ರು ಅರ್ಧ ಲೀಟ್ರಿಗೆ ಕೊಟ್ಟಿದೆ. ಸೊ ಪರ್ಫಾರ್ಮೆನ್ಸ್ ವೈಸ್ ಮಾತ್ರ ಗಾಡಿ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿದ್ರೆ ಪೆಟ್ರೋಲ್ ಖಾಲಿ ಆಗೈತೆ, ಮಳೆ ಬೇರೆ ಬರ್ತಾ ಇದೆ. ನೋಡಿ ವೆದರ್ ಅವೆಲ್ಲ ಗುಡ್ಡ ಎಲ್ಲ ಕವರ್ ಆಗಿದೆ.
ಮತ್ತು ಪೆಟ್ರೋಲ್ ಬಂಕು ಸ್ವಲ್ಪ ದೂರದಲ್ಲಿದೆ ನೋಡಿ, ಝೂಮ್ ಮಾಡಿಬಿಡ್ತೀನಿ. ಇಲ್ಲಿ ಬಂದು ಕರೆಕ್ಟಾಗಿ ಖಾಲಿಯಾಗಿದೆ. ಇನ್ನೇನು ಪೆಟ್ರೋಲ್ ಹೋಗಿ ಇಲ್ಲಿ ಅಲ್ಲಿ ತನಕ ತಳ್ಕೊಂಡು ಹೋಗ್ಬೇಕು. ನಾನು ಏನು ಮಾಡೋಣ, ತಳ್ಕೊಂಡು ಹೋಗ್ಲೇಬೇಕೀಗ. ಮಳೆ ಬರೇ ಬರ್ತೈತಿ. ಈಗ ಒಂಚೂರು ಕಮ್ಮಿ ಆಯಿತು ಗುರು. ನೋಡಿದಲ್ಲ ಒಳ್ಳೆ ಒಂದು ಮೈಲೇಜ್ ಟೆಸ್ಟನ್ನು. ಸೊ ನಿಮ್ಮ ಗಾಡಿನೂ ಹೋಂಡಾ CD 110 ಯಾರಾದರೂ ತಗೊಂಡಿದ್ರೆ ನೋಡಿ ಯಾವ ರೀತಿ ಮೈಲೇಜ್ ಕೊಡುತ್ತೆ ಅಂತ ಒಂದು ಸತಿ ಹಾಕಿ ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಮನೆಗೆ ಹೋಗೋದು ಒಂದೇ ದಾರಿ ಕಾಣ್ತೈತೆ. ಸೊ ಹೋಗೋಕ್ಕಿಂತ ಮುಂಚೆ ನಿಮಗೆಲ್ಲ ಒಂದು ರಿಕ್ವೆಸ್ಟ್ ಏನಂದರೆ, ಇನ್ನೂ ನಮ್ಮ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಗಂಟೆ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಗುರು. ನೋಡಿ ಗಾಡಿಗಳಂತೂ ಮಸ್ತ್ ಬರ್ತಿದ್ದಾವೆ ಈ ರೋಡಾಗೆ. ಇನ್ನೇನು ತಳ್ಕೊಂಡು ಹೋಗಿ ಲಾಕ್ಸೋದೊಂದು ಬಾಕಿ ಐತೆ, ಅದನ್ನು ಮಾಡ್ತೀನಿ.